ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಮನೆಗಳಲ್ಲಿ ಕೊಟ್ಟಿದ್ದಾರೆ ಮರಿಬಾರದು ನಾವು. ಹಾಗಾಗಿ ಆ ಕಾರಣಕ್ಕಾಗಿ ಸಮಾರಂಭವನ್ನ ಕುವೆಂಪು ಆದಂತ ಸನ್ಮಾನ್ಯ ರಾಷ್ಟ್ರೀಯ ಪುರಸ್ಕಾರ ಪ್ರದಾನ ಆಗ್ತಾ ಇದೆ. ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನದ 12ನೇ ವರ್ಷದ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಹಿಮಾಂಶಿ ಇಂದುರಾಕ್ಷನ್ ಅವರ विश्व सारा प्राणी जगत हमारी परिवार है. आज भारत की 60% आबादी युवाओं की है. 60% पॉपुलेशन 35 साल के नीचे की नौजवानों की है. उसमें से ज्यादातर स्कूल एंड कॉलेजेस एंड यूनिवर्सिटी में रहते हैं. आज भारत की सर्वश्रेष्ठ यूनिवर्सिटी में मैं खड़ा होकर अपेक्षा रखता हूं भारत की नई पीढ़ी के सामने, भारत की नौजवानों के सामने हमें प्रधानमंत्री जी की जो आह्वान है, हमें अपना कर्तव्य निभाना है. भारत को 2047 तक विकसित भारत में परिवर्तित करना है. हमें तब ये संभव हो पाएगा अगर दिल्ली विश्वविद्यालय के नेतृत्व में हम देश में राष्ट्रीय शिक्षा नीति को लागू कर पाएंगे. विश्वविद्यालय की कल्चर, विश्वविद्यालय की ये कॉम्पिटेंसी, ये लर्निंग आउटकम हमें अपनी जिंदगी में एक सफल पुरुषार्थ के स्तर तक ले जाएं. ನಮ್ಮ ಅಪ್ಪರ ಆಡಿದ ಮತ್ತೆ ನಮ್ಮವರು ನಮ್ಮ ಅಪ್ಪರ ಜೊತೆ ಅವರು ಕಲಿಸಿದ್ರು 12 ವರ್ಷ ಇದನ್ನ ಹಾಕಿ ಪಂಚಾಯತ್. ನಾನು ತುಂಬ ಗೌರವಿಸಿ ನನಗೆ ಸನ್ಮಾನ ಮಾಡಕ್ಕೆ ತುಂಬ ಆನಂದ ವಂದನೆಗಳು. ನಮ್ಮ ಎಲ್ಲ ಸರ್ಕಾರದವರು ಗುರುತಿಸಿ ರಾಜ್ಯಪಾಲಕ್ಕೆ ಬರಲಿಕ್ಕೆ ನಾನು ತುಂಬ ಖುಷಿ ಆಗೈತೆ, ತುಂಬ ಸಂತೋಷ ಆಗೈತೆ. ಆ ಸರ್ಕಾರ ತುಂಬ ಅನಂತ ವಂದನೆಗಳು. ಅವರು ಮೇಘಾಲಯ ಅಲ್ಲ, ನಮ್ಮ ರಾಯಚೂರು ಜಿಲ್ಲೆಯ, ಕೊಪ್ಪಳ ಜಿಲ್ಲೆಯ ಒಬ್ಬ ಸಣ್ಣ ಮಗು ಬೆಳೆದು ಇವತ್ತು ಮೋದಿಯವರ ಆಶೀರ್ವಾದದಿಂದ ಈ ದೇಶ ಸೇವೆಯನ್ನು ಮಾಡ್ತಕ್ಕಂಥ ಮೇಘಾಲಯದ ರಾಜ್ಯಪಾಲರು ಇಲ್ಲಿ ಬಂದು ಆ ತಾಯಿಯ ದರ್ಶನವನ್ನು ಪಡೆದುಕೊಂಡು ಆಶೀರ್ವಾದವನ್ನು ಪಡೆದುಕೊಂಡು ಈ ನಾಡಿನ ಈ ಗ್ರಾಮದ ಗೌರವ ತಂದಿರತಕ್ಕಂಥ ಮಹಾನ್ ವ್ಯಕ್ತಿ ಅಂತ ನಾನು ಇಲ್ಲಿ ಅಂತೇನೆ. ಮೇಘಾಲಯದ ಗೌರವಾನ್ವಿತ ರಾಜ್ಯಪಾಲರಾಗಿರುವಂತ ಸನ್ಮಾನ್ಯ ಶ್ರೀ CS ವಿಜಯಶಂಕರ್ ಜಿ ಅವರು ಬಂದು ಆ ಅಜ್ಜಿಯ ಮನೆಯಲ್ಲಿ ಮಾತೋಶ್ರೀ ಆಗಿರ್ತಕ್ಕಂಥ ಭೀಮವ್ವ ದೊಡ್ಡಬಾಳಪ್ಪ ಅವರ ಮನೆಗೆ ಇವತ್ತು ಮೋರ್ನಾಳ್ ಗ್ರಾಮಕ್ಕೆ ಮೇಘಾಲಯ ರಾಜ್ಯದ ರಾಜ್ಯಪಾಲರು ಬಂದು ಆಕೆ ಗೌರವಿಸಿ ಆ ತಾಯಿಗೆ ಒಂದು ಗೌರವವನ್ನು ಕೊಡುವುದರ ಮುಖಾಂತರ ಕರ್ನಾಟಕ ರಾಜ್ಯದ ಘನತೆಯನ್ನ ಮೇಘಾಲಯದ ರಾಜ್ಯಪಾಲರು ಹೆಚ್ಚಿಸಿದ್ದಾರೆ. ರೂಪಿಸಿದಂತ ಈ ಶಾಲೆಯ ಹಳೆಯ ವಿದ್ಯಾರ್ಥಿ ಮತ್ತು ನಮ್ಮ ಕಾವೇರಿಯವರು ಶಿಕ್ಷಣ ಗುಣಮಟ್ಟ ಹೆಚ್ಚಾದ್ರಂತ ಅದು ಗಾಂಧಿನಗರ ಅಂತಂತೆ. ನಾವು ಕಲಿಯುವಾಗೆಲ್ಲ ಇಲ್ಲಿ ಒಳ ಪ್ರದೇಶ ಇತ್ತು. ಒಳ ಪ್ರದೇಶ ಅಂದ್ರೆ ನೀರು ನಿಲ್ತಿತ್ತು ಎಲ್ಲ ಇದೆಲ್ಲ.
ಅಲ್ಲಿ ಮಾರ್ಕೆಟ್ ಅಂತಿದ್ರು. ಈಗೆಲ್ಲ ನಮ್ಮ ಒಳ್ಳೆ ಟೀಚರ್ಸು, ಒಳ್ಳೆಯ ಶಿಕ್ಷಣ, ಮಕ್ಕಳಿಗೆ ಒಳ್ಳೆ ಗುಣಮಟ್ಟ ಐತಿ. ಹಿಂಗಿರೋದ್ರಿಂದ ಒಂದು ಗಾಂಧಿನಗರ ಆಗಿ ಶಿಕ್ಷಣಕ್ಕೆ ಭಾಳ ಒತ್ತು ಕೊಟ್ಟೈತಿ. ಅದು ಗಾಂಧಿನಗರ ಅಂತೇಳಿ ಅದರ ನಿಮಿತ್ತವಾಗಿ ಸುವರ್ಣ ಮಹೋತ್ಸವವನ್ನು ನಾವೆಲ್ಲ ಸಹಯೋಗದೊಂದಿಗೆ ನಮ್ಮ STMC ಸಹಕಾರದೊಂದಿಗೆ, ಶಾಲೆಯ ಶಿಕ್ಷಕರೊಂದಿಗೆ ಇವತ್ತಿನ ದಿವಸ ನಾವು ಸುವರ್ಣ ಮಹೋತ್ಸವವನ್ನು ಅದ್ದೂರಿಯಿಂದ ಆಚರಿಸ್ತೀವಿ. ಮೊದಲು ಕಿರಿಯ ಪ್ರಾಥಮಿಕ ಶಾಲೆಯಾಗಿ ಆ ನಂತರ ಇದು ಉನ್ನತ ಸ್ಥಾನಕ್ಕೆ ಹೊಂದಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಂದಾಯಿತು. ಅದೇ ರೀತಿ 94-95ರಲ್ಲಿ ಬರೀ ಗಂಡು ಮಕ್ಕಳ ಶಾಲೆ ಇತ್ತು. 96ರ ನಂತರ ಇದು ಹೆಣ್ಣು ಮಕ್ಕಳಿಗೂ ಅವಕಾಶವನ್ನು ಕೊಟ್ಟು ಇಡೀ ನವಲಗುಂದ ತಾಲೂಕಿಗೆ ಪ್ರಪ್ರಥಮ ಸ್ಥಾನದಲ್ಲಿರುವಂಥ ಒಂದು ದೊಡ್ಡ ಶಾಲೆಯಾಗಿ, ಅದು ಸರ್ಕಾರಿ ಶಾಲೆಯಾಗಿ ರೂಪುಗೊಂಡಿದೆ. ನನಗೆ ಹೆಮ್ಮೆಯ ಒಂದು ವಿಷಯ ಆಗಿದೆ. ಇಲ್ಲಿ ನಾವು 50ನೇ ವರ್ಷದ ಒಂದು ಈಗ ಸದ್ಯ ಈ ವರ್ಷಕ್ಕೆ 55 ವರ್ಷ ಆಯಿತು. ಅದನ್ನು ಒಂದು 50ನೇ ವರ್ಷದ ಒಂದು ಸುವರ್ಣ ಮಹೋತ್ಸವವನ್ನು ನಾವು ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಮಕ್ಕಳಿಂದ ಎಕ್ಸಿಬಿಷನನ್ನು ಮತ್ತು ಪ್ರಾಣಿ ಜೀವಕೋಶ, ಸಸ್ಯ ಜೀವಕೋಶ, ಹಲವಾರು ಸಿಲೆಬಸ್ ಸಂಬಂಧಪಟ್ಟಂಗೆ ಬಹಳಷ್ಟು ವಿಷಯಗಳನ್ನು ಒಳಗೊಂಡಂತೆ ಎಕ್ಸಿಬಿಷನ್ ಮಾಡಲಾಗಿದೆ. ಮತ್ತು ಮಕ್ಕಳಿಗೆ ಅದೊಂದು ಇದರಿಂದ ಭಾಳ ಸ್ಫೂರ್ತಿದಾಯಕವಾಗಿದೆ. ನಂಬರ್ 2 ಗಾಂಧಿನಗರ ಅಣ್ಣಿಗಿರಿ ಶಾಲೆಯಲ್ಲಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಬಹಳಷ್ಟು ಅದ್ಧೂರಿಯಿಂದ ನೆರವೇರ್ತಾ ಇದೆ. ಈ ಶಾಲೆ 1971ನೇ ಇಸ್ವಿಯಲ್ಲಿ ಪ್ರಾರಂಭವಾಯಿತು. ಇವತ್ತಿಗೆ ಈ ಶಾಲೆ ಪ್ರಾರಂಭವಾಗಿ ಸುಮಾರು 55 ವರ್ಷಗಳು ಕಳೆದಿವೆ. ಆ ಒಂದು ನಿಮಿತ್ತವಾಗಿ ಇವತ್ತು ಶಾಲೆಯಲ್ಲಿ ನಾವು ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಬಹಳ ವಿಭಿನ್ನವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಬಂದಾಗ ಚಂದ್ರ ಕಾಣದಂತೆ ಮರೆಯಾಗುವುದೇ ಚಂದ್ರಗ್ರಹಣ. This is a bird. These are leaves. These are fruits. Thank you. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.